ರಾಷ್ಟ್ರೀಯ ಬಂಜಾರ ಪರಿಷತ್ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಕಲಬುರಗಿ ನಗರದ ಇಎಸ್ಐ ಆಸ್ಪತ್ರೆ ಹತ್ತಿರ ಇರುವ ಖಾಸಗಿ ಹೋಟೆಲ್ ಒಂದರಲ್ಲಿ ಆಯೋಜನೆ ಮಾಡಲಾಗಿತ್ತು. ರಾಷ್ಟ್ರೀಯ ಬಂಜಾರ ಪರಿಷತ್ತು ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮಕ್ಕೆ ರಾಷ್ಟ್ರೀಯ ಬಂಜಾರ ಪರಿಷತ್ತಿನ ರಾಜ್ಯ ಅಧ್ಯಕ್ಷರು ಆರ್.ಬಿ. ನಾಯಕ್ ಹಾಗೂ ಅನೇಕ ನಾಯಕರು ಸೇರಿ ಜ್ಯೋತಿ ಬೆಳಗುವ ಮೂಲಕ ಚಾಲನೆ ನೀಡಿದರು. ರಾಷ್ಟ್ರೀಯ ಬಂಜಾರ ಪರಿಷತ್ತು ಸದಸ್ಯರಿಗೆ ಆದೇಶ ಪತ್ರ ನೀಡುವ ಮೂಲಕ ತಮ್ಮ ಸಂಘಟನೆಗೆ ಬರಮಾಡಿಕೊಂಡರು. ಇದೇ ಸಂದರ್ಭದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾದ ಆರ್.ಬಿ. ನಾಯಕ್ ಅವರು ಮಾತನಾಡಿ, ನಮ್ಮ ಸಂಘಟನೆ ಯಾವುದೇ ರಾಷ್ಟ್ರೀಯ ಪ್ರೇರಿತವಾದ ಸಂಘಟನೆ, ಇಲ್ಲಿ ನಾವು ಸಮಾಜಕ್ಕಾಗಿ ಈ ಸಂಘಟನೆ ಮಾಡಿದ್ದೇವೆ ಎಂದು ತಿಳಿಸಿದರು. ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಹಾಲಿ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಸಂಸ್ಕೃತಿಯ ಸದಸ್ಯನಾಗಿದ್ದೀನಿ. ಇಂದು ನಾವು ಗುಲ್ಬರ್ಗಾಗೆ ಬಂದಿರುವಂಥ ಉದ್ದೇಶ ಏನಂತಂದರೆ, ಭಾರತ ದೇಶದಂಥ ರಾಷ್ಟ್ರೀಯ ಬಂಜಾರ ಪರಿಷತ್ತಿನ ಎಲ್ಲ ಜಿಲ್ಲೆಗಳಲ್ಲಿ ಪದಾಧಿಕಾರಿಗಳನ್ನು ನೇಮಕ ಮಾಡ್ತಾ ಇದ್ದೀವಿ. ಈ ಸಮಾಜದ ಸಂಘಟನೆಗೋಸ್ಕರ, ಈ ಸಮಾಜದ ಐಕ್ಯತೆಗಾಗಿ, ಈ ಸಮಾಜದ ಒಗ್ಗಟ್ಟಿಗಾಗಿ ನಾವು ನ್ಯಾಯ ನೀತಿ ಧರ್ಮವನ್ನು ಎತ್ತಿ ಹಿಡಿಯಲು ಈ ಸಂಘಟನೆಯನ್ನು ಮಾಡ್ತಾ ಇದ್ದೀವಿ. ಸಮಾಜ ಸರ್ಕಾರದಿಂದ ಬರಬೇಕಾಗಿರುವಂಥ ಅನೇಕ ಸವಲತ್ತುಗಳನ್ನು ಪಡೆಯೋದರಲ್ಲಿ ಹಿಂದುಳಿದಿದೆ. ಈ ಸಮಾಜ ಹುಟ್ಟ ಬಡತನದಲ್ಲೇ ಬಂದಿರುವುದರಿಂದ ಇಲ್ಲಿ ಭಾಷೆ ಸಮಸ್ಯೆಯೂ ಇದೆ. ನಮ್ಮ ತಾಂಡೆಗಳಲ್ಲಿ ಇವತ್ತಿಗೂ ಕೂಡ ನಮ್ಮ ತಾಂಡೆಗಳಲ್ಲಿ ವಿದ್ಯುತ್ ಸಂಪರ್ಕ ಸರಿಯಾಗಿಲ್ಲ, ರಸ್ತೆಗಳಿಲ್ಲ, ಎಲ್ಲ ತಾಂಡೆಗಳಲ್ಲಿ ಎಲ್ಲ ಮನೆಗಳಿಲ್ಲ. ಇವತ್ತು ಕೂಡ ನೀವು ಗುಡಿಸಲು ಮನೆಗಳನ್ನು ನೋಡಬಹುದು. ಇಂಥ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನಾವು ಈ ಭಾಷೆ ಸಮಸ್ಯೆ ಇರೋದರಿಂದ, ಊರಿನಿಂದ ನಾವು ತಾಂಡೆಗಳು ದೂರ ಇರೋದರಿಂದ ನಮ್ಮ ಮಕ್ಕಳು ಕೂಡ ವಿದ್ಯಾಭ್ಯಾಸದಲ್ಲಿ ಹಿಂದುಳಿದಿದ್ದಾರೆ. ಇದೆಲ್ಲ ಜಗತ್ತಿಗೆ ಗೊತ್ತಿರುವಂಥದ್ದು. ನಮ್ಮ ಸಮಾಜಕ್ಕೆ ಇಲ್ಲಿ ಹಾಸ್ಟೆಲ್ ಸೌಲಭ್ಯ ಆಗಬೇಕು. ಈ ಸಮಾಜದ ಮಕ್ಕಳು ಓದು ಬರಹ ಕಲಿತು ಸಮಾಜ ಮುಂದೆ ಬರೀಲಿಕ್ಕೆ ಸರ್ಕಾರ ನಮ್ಮನ್ನು ಸಹಕಾರ ಮಾಡಬೇಕು ಅಂತ ಸರ್ಕಾರ ಹತ್ರ ನಾವು ಕಳಕಳಿಯಿಂದ ಕೇಳ್ಕೊಳ್ತಾ, ಇಂದಿನ ಭಾರತ ದೇಶದಂಥ ನಮ್ಮ ಈ ಸಮಾಜದಲ್ಲಿ 6 ರಿಂದ 7 ಕೋಟಿ ಜನ ಇದ್ದರೂ ಕೂಡ ಇವತ್ತಿಗೆ ನಮ್ಮ ದೇಶದಲ್ಲಿ ಒಬ್ಬರೂ ಕೂಡ ನಮ್ಮ ಸಂಸದರಿಲ್ಲ. ಇದು ಭಾಳ ಖೇದ ಅನಿಸುತ್ತೆ ಈ ಸಮಾಜದಲ್ಲಿ ಇದು ಆಗಿರೋದರಿಂದ. ಇವತ್ತು ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಬಂಜಾರ ಸಮಾಜಕ್ಕೆ ಯಾರಿಗೂ ಮಂತ್ರಿಗಿರಿ ಇಲ್ಲ. ಹಿಂದಿನಿಂದ ಈ ಸಮಾಜಕ್ಕೆ ಬಂಜಾರ ಸಮಾಜದ ಪ್ರತಿನಿಧಿಯಾಗಿ ಒಬ್ಬರನ್ನ ಮಂತ್ರಿಗಿರಿ ಕೊಡ್ತಿದ್ರು. ಆ ಮಂತ್ರಿಗಿರಿ ಸೀಟು ಈ ಸರ್ಕಾರದಲ್ಲಿ ನಮ್ಮನ್ನು ಮಲತಾಯಿ ಧೋರಣೆ ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಬಂಧುಗಳೇ. ಇದರ ಜೊತೆಗೆ ಸರ್ಕಾರದಿಂದ ಅಂದರೆ ವಿಶೇಷವಾಗಿ ರಾಜಕೀಯ ಪಕ್ಷಗಳು, ಯಾವುದೇ ರಾಜಕೀಯ ಪಕ್ಷಗಳು ನಮ್ಮ ಸಮಾಜದ ನಾಯಕರುಗಳಿಗೆ ಟಿಕೆಟ್ ಕೊಡುವಾಗ ಮಲತಾಯಿ ಧೋರಣೆ ಮಾಡ್ತಾರೆ. ತಾಂಡಾ ನಿಗಮಕ್ಕೆ ಬೇರೆ ನಿಗಮಗಳಿಗೆ ಕೊಡುವಂಥ ಫಂಡ್ಸನ್ನು ನಮ್ಮ ತಾಂಡಾ ನಿಗಮಗಳಿಗೆ ಕೊಡ್ತಾ ಇಲ್ಲ. ತಾಂಡಾ ನಿಗಮಕ್ಕೆ ಫಂಡ್ಸ್ಗಳಿಲ್ಲದೆ ಇರೋದರಿಂದ ತಾಂಡಾ ಅಭಿವೃದ್ಧಿ ಆಗೋದಾಗಲಿ, ತಾಂಡಾದ ಏಳಿಗೆ ಆಗೋದಾಗಲಿ ಇವತ್ತು ಕುಂಠಿತ ಆಗಿರುವುದು ತಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರವಾಗಿದೆ. ಹೀಗಾಗಿ ಈ ಸರ್ಕಾರಕ್ಕೆ ನಮ್ಮ ವಿನಂತಿ ಏನಿದೆ ಅಂತಂದರೆ, ಮಹಿಳೆಯರಿಗೆ ಅಂದರೆ ಬಾಲಕಿಯರಿಗೆ ಮತ್ತು ಬಾಲಕರಿಗೆ ವಿಶೇಷವಾಗಿ ಲಂಬಾಣಿ ಹಾಸ್ಟೆಲ್ಗಳನ್ನು ಮಾಡಬೇಕು. ಮತ್ತು ತಾಂಡಾ ನಿಗಮಕ್ಕೆ 500 ಕೋಟಿನಷ್ಟು ಹಣ ಬಿಡುಗಡೆ ಮಾಡಬೇಕು. ಲಂಬಾಣಿ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿಗೆ 100 ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕು ಅಂತ ಘನ ಸರ್ಕಾರ ಹತ್ರ ಈ ಸಮಾಜದ ಪರವಾಗಿ ಕಳಕಳಿಯಿಂದ ವಿನಂತಿಸಿಕೊಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಸುರೇಶ್ ಲಂಬಾಣಿ, ಧನುರಾಮ್ ಲಂಬಾಣಿ, ಅಣ್ಣಾರಾವ್ ರಾಠೋಡ್, ಬಾಬು ಪವಾರ್, ಲಕ್ಷ್ಮಣ್ ರಾಠೋಡ್, ಸಂತೋಷ್ ರಾಠೋಡ್, ತುಳಜಾರಾಮ್ ರಾಠೋಡ್, ಓಮನ್ ಲಂಬಾಣಿ,
ರವಿ ರಾಠೋಡ್, ಸುಭಾಷ್ ರಾಠೋಡ್, ಗಾಯಕರು ಶಶಿಕಾಂತ್ ರಾಠೋಡ್, ಅರವಿಂದ್ ರಾಠೋಡ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು.